So welcome you all for today's online and offline class. Okay, so now ನಂತರ ಬರ್ತೀನಿ ಸರ್, ಆಮೇಲೆ ಕ್ಲಾಸ್ ಐತೆ. So welcome you all for today's online and offline class. So today I will discuss important questions for your semester examination, and also I will solve latest 2 years question papers. Okay, so now from chapter 1, note down questions. Mother, but I don't talk. So write down. So very important questions for your semester examination. Okay, so write down question number 1. Bracket nalli marks ಹೇಳ್ತೇನೆ, ಅಲ್ಲಿ bracket ಒಳಗೆ marks ಹಾಕೊಂಡ್ಬಿಡಿ. So question number 1 ಮಾಡ್ಕೊಳ್ಳಿ. Define firm. ಉದ್ದಿಮೆ ಅಥವಾ ಸಂಸ್ಥೆಯನ್ನು ವ್ಯಾಖ್ಯಾನಿಸಿ. Define firm. ಉದ್ದಿಮೆಯನ್ನು ಅಥವಾ ಸಂಸ್ಥೆಯನ್ನು ವ್ಯಾಖ್ಯಾನಿಸಿ. ಬ್ರಾಕೆಟ್ ನಲ್ಲಿ ಹಾಕಿ 2 marks. Second question ಮಾಡ್ಕೊಳ್ಳಿ. What are the types of firm? What are the types of firm? ಉದ್ದಿಮೆ ಅಥವಾ ಸಂಸ್ಥೆಯ ಪ್ರಕಾರಗಳನ್ನು ಬರೆಯಿರಿ. ಅಥವಾ ಬರೆಯಿರಿ. ಉದ್ದಿಮೆ ಅಥವಾ ಸಂಸ್ಥೆಯ ಪ್ರಕಾರಗಳನ್ನು ಬರೆಯಿರಿ. ನೆಕ್ಸ್ಟ್ ಥರ್ಡ್ ಕ್ವಶನ್, 2 marks ಹಾಕ್ರಿ. What are the goals of the firm? What are the goals of the firm? What are the goals, GOALS, of the firm? ಸಂಸ್ಥೆಯ ಗುರಿಗಳಾವವು? 2 marks. ಸಂಸ್ಥೆಯ ಗುರಿಗಳಾವವು? Define the concept minimization and maximization. Define the concept minimization. MINIMIZATION. Define the concept minimization and maximization. MAXIMIZATION. ಕನಿಷ್ಠ ಮತ್ತು ಗರಿಷ್ಠ ಪರಿಕಲ್ಪನೆಗಳನ್ನು ವ್ಯಾಖ್ಯಾನಿಸಿ. ಕನಿಷ್ಠ ಮತ್ತು ಗರಿಷ್ಠ ಪರಿಕಲ್ಪನೆಗಳನ್ನು ವ್ಯಾಖ್ಯಾನಿಸಿ. ನೆಕ್ಸ್ಟ್ ಕ್ವಶನ್, 2 marks ಹಾಕ್ತದಕ್ಕೆ. ವಾಟ್ ಈಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್? ವಾಟ್ ಈಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್? ವಾಟ್ ಈಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್? ಸಂಪತ್ತು ಗರಿಷ್ಠಗೊಳಿಸುವಿಕೆ ಎಂದರೇನು? 2 marks. ಸಂಪತ್ತು ಗರಿಷ್ಠಗೊಳಿಸುವಿಕೆ ಎಂದರೇನು? 2 marks. ನೆಕ್ಸ್ಟ್ ಕ್ವಶನ್ ಬರ್ಕೊಡಿ. ವಾಟ್ ಈಸ್ ಮೀನ್ಡ್ ಬೈ ಡಿಸಿಷನ್ ಮೇಕಿಂಗ್? ಇಸ್ ವೆರಿ ಇಂಪಾರ್ಟೆಂಟ್. ಎನಿ ಕ್ವಶನ್ಸ್ ಇದ್ರ ಮೇಲೆ ಬಂದೇ ಬರ್ತದ. ವಾಟ್ ಈಸ್ ಮೀನ್ಡ್ ಬೈ ಡಿಸಿಷನ್ ಮೇಕಿಂಗ್? ನಿರ್ಣಯ ಕೈಗೊಳ್ಳುವಿಕೆ ಎಂದರೇನು? ನಿರ್ಣಯ ಕೈಗೊಳ್ಳುವಿಕೆ ಎಂದರೇನು? 2 marks. ಸೊ ನೆಕ್ಸ್ಟ್ ಕ್ವಶನ್ ಬರ್ಕೊಡಿ. What is meant by game theory?
What is meant by game theory? GAME. What is meant? MEANT. What is meant by game theory? ಆಟದ ಸಿದ್ಧಾಂತ ಎಂದರೇನು? ಆಟದ ಸಿದ್ಧಾಂತ ಎಂದರೇನು? ಬ್ರಾಕೆಟ್ ನಲ್ಲಿ ಹಾಕ್ರಿ 2 ಮಾರ್ಕ್ಸ್. ಹೋಗಿ ಆಟ ಆಡೋದಂದ್ರೆ ಬರ್ಲಿಕ್ಕೆ ಹೋಗ್ಬೇಡ್ರಿ. So you have to write a correct definition. So next, so these are all 2 mark questions. So next you write down 5 mark questions. So ಇಲ್ಲಿ you have to give out of 15 you have to answer 10 questions. ಬರ್ಕೊಡ್ರಿ. Total questions 15 ಇರ್ತದ. Out of 15 you have to answer any 10 questions from all chapters. ಯಾವುದೇ ಬಂದಿರ್ತದ 2 mark questions. ಸೊ ಇವನ್ನ ಹೆಚ್ ನ ಏನ್ ಕೊಡ್ತಾ ಇದ್ದೀನಿ, ಈ ಪ್ರಶ್ನೆಗಳ ಮೇಲೆ ಹೆಚ್ಚು ನೀವು ಕಾನ್ಸಂಟ್ರೇಟ್ ಮಾಡ್ರಿ, ಇವನ್ನ ಮನೆಯೊಳಗೆ ಹೆಚ್ಚು ಪ್ರಾಕ್ಟೀಸ್ ಮಾಡ್ರಿ. And you have to give a time allotment for first section, A section, for to answer 1 to 10 questions. You have to give 30 to 45 minutes. ಬರ್ಕೊಡಲ್ಲ 30 ರಿಂದ 45 ನಿಮಿಷ ನೀವು ಸಮಯ ಕೊಡ್ಬೇಕು ಇದಕ್ಕೆ. ಓಕೆ, ಅದಕ್ಕೆ 45 ನಿಮಿಷ ನೀವು ದಾಟಿದ್ರಲ್ಲ ಮುಗಿದೋಯ್ತು. ಮುಂದೆ ಟೆನ್ಷನ್ ಸ್ಟಾರ್ಟ್ ಆಗ್ತದ. ಎಸ್ಸೆ ಟೈಪ್ ಕ್ವಶನ್ ಇರ್ತಾವ, ಏನು ಬರ್ಲಿಕ್ಕೆ ಹೋಗ್ತೀರಿ ಏನೋ ಆನ್ಸರ್ ಆಗಿಬಿಡ್ತಾರೆ. ಹ್ಯಾಂಡ್ ರೈಟಿಂಗ್ ಸ್ಪೀಡ್ ಆಗೋದಲ್ಲ, ನೀಟ್ನೆಸ್ ಆಗೋದಲ್ಲ, ರಬ್ಬಿಂಗ್ಸ್ ಮಾಡಿಬಿಡ್ತೀರಿ, ಏನು ಮಿಕ್ಸ್ ಮಾಡಿಬಿಡ್ತೀರಿ, ಅಲ್ಲಿ ಯಾರು ನೋಡ್ಕೊಂಡು ಕುಂತ ಬಿಡ್ತಾರೆ, ಅವ ಆನ್ಸರ್ ತೋರ್ಸ ನೀವು ಆನ್ಸರ್ ತೋರ್ಸ ಅಂತ ನೋಡ್ಕೊಂಡು ಅವಾಗ ಏನಾಗ್ತಾರ ನಿಮ್ಮದು ಕಾನ್ಸಂಟ್ರೇಷನ್ ಹೋಗ್ಬಿಡ್ತಾರ. ಓಕೆ, ಅದಕ್ಕೆ ಎಕ್ಸಾಮ್ದಲ್ಲೇ ಡೋಂಟ್ ಡಿಪೆಂಡ್ ಆನ್ ಅದರ್ಸ್. ಓಕೆ, ಈಗ ಡಿಪೆಂಡ್ ಆಗಿದೆ, ಬಟ್ ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ಡಿಪೆಂಡ್ ಆಗ್ಲಿಕ್ಕೆ ಹೋಗ್ಬಾರ್ದು. ಈಗ ಮುಂದೆ ಕುಂತ ಅವ್ನು ಶಾನೆ ಅಂತ ತಿಳ್ಕೊಂಡು ಅವ್ನ ಆನ್ಸರ್ ಬರೋದ್ರ ಅವ್ನು ರಾಂಗ್ ಬರೋದಾನ, ಅವನ ಜೊತೆ ನಿಮ್ದು ರಾಂಗ್ ಆಗಿಬಿಡ್ತಾವ. ಮತ್ತೆ ಇನ್ನೊಂದು, ಸ್ಕ್ವಾಡ್ ಟೀಮ್ ಈ ಸಲ ಭಾರಿ ಅಲರ್ಟ್ ಇದೆ. ಮ್ಯಾಕ್ಸಿಮಮ್ ಸ್ಕ್ವಾಡ್ ಟೀಮು ಎಲ್ಲ ಕಡೆ ಸೆಂಟರ್ಗಳಿಗೆ ಬರ್ತಾ ಇದೆ. ಓಕೆ, ಯಾಕಂದ್ರೆ ನಮ್ಮ ಕಾಲೇಜ್ ಒಳಗೆ ಬೇರೆ ಬೇರೆ ಕಾಲೇಜ್ ಸೆಂಟರ್ಸು ಸ್ಟೂಡೆಂಟ್ಸ್ ಬರ್ತಿದ್ದಾರೆ. ತಿಳಿತಾ, ಇಲ್ಲಿ ಏನು ಆದಿಲ್ಲ, ಏನು ನಡೆಯುವುದಿಲ್ಲ. ಕಂಪಲ್ಸರಿ ಯಾರಾದ್ರೂ ಕೇಳಿದಿಲ್ಲ, ಕಂಪಲ್ಸರಿ ಯಾರಾದ್ರೂ ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರ ಸೊ ಇಟ್ ವಿಲ್ ಡಿಮಾಂಡ್ ಫಾರ್ 1 year. So next ಬರ್ಕೊಡ್ರಿ ಸೆಕ್ಷನ್ ಬಿ. ಸೊ ಅಲ್ಲಿ ಔಟ್ ಆಫ್ 5 ಯು ಹ್ಯಾವ್ ಟು ಆನ್ಸರ್ ಎನಿ 3 ಕ್ವಶನ್ಸ್. ಬರ್ಕೊಡ್ರಿ 5 3 ಬ್ರಾಕೆಟ್ ಒಳಗೆ 5 ಅಂತ ಹಾಕ್ಬಿಡ್ರಿ. ಓಕೆ, ಈಚ್ ಕ್ವಶನ್ ಕ್ಯಾರಿ 5 ಮಾರ್ಕ್ಸ್. 3 into 5 15 ಮಾರ್ಕ್ಸ್ ಟೋಟಲ್ ಸೆಕ್ಷನ್ ಬಿ. ಓಕೆ, ಸೊ ಹಿಯರ್ ಅಲ್ಲಿ ಏನಾಗಬೇಕು, ಸೆಕ್ಷನ್ ಇದೊಳಗ ನಿಮ್ದು ಥಿಯರಿ ಕ್ವಶನ್ ಇತ್ತಂದ್ರೆ ಯು ಹ್ಯಾವ್ ಟು ಆನ್ಸರ್ 2 to 3 ಸೆಂಟೆನ್ಸ್. ಒಂದೇ ವ್ಯಾಖ್ಯೆಯಲ್ಲಿ ಬರ್ಲಿಕ್ಕೆ ಹೋಗ್ಬೇಡ್ರಿ, 2-3 ವ್ಯಾಖ್ಯೆಗಳಿಗೆ ಆನ್ಸರ್ ಮಾಡ್ರಿ. then you will get full marks. Otherwise you lose 5, that is 0.5 or half marks. ಸೊ ಆ ರೀತಿ ಆಗಬಾರ್ದು. ಅದಕ್ಕೆ ಕಂಪಲ್ಸರಿ ನಿಮ್ದು ಇನ್ಸ್ಟ್ರಕ್ಷನ್ ಏನು ಕೊಟ್ಟಿರ್ತೀವಿ ಅಲ್ಲೇ ಮೇಲ್ಗಡೆ ಕೇಳಿದಿಲ್ಲ ಫಾರ್ ಈ ಸೆಕ್ಷನ್. ಸೊ ಯು ವಿಲ್ ಹ್ಯಾವ್ ಸೋ ಮೆನಿ ಇನ್ಸ್ಟ್ರಕ್ಷನ್ಸ್. ಎಲ್ಲ ಇನ್ಸ್ಟ್ರಕ್ಷನ್ ನೋಡ್ರಿ, ಆ ಇನ್ಸ್ಟ್ರಕ್ಷನ್ ಪ್ರಕಾರ ಯು ಹ್ಯಾವ್ ಟು ಆನ್ಸರ್. ಓಕೆ, ಪ್ರಾಬ್ಲಮ್ ಇತ್ತಂದ್ರೆ ಅದ ನೋ ನೀಡ್ ಟು ಡಿಫೈನ್ ದಿಸ್. ಅದೇನು ಪ್ರಾಬ್ಲಮ್ ಇರ್ತದೆ ಅಷ್ಟೇ ಆನ್ಸರ್ ಮಾಡ್ರಿ. ಅಲ್ಲಿ ಏನು ವಿವರಣೆ ಬರೀ ಅವಶ್ಯಕತೆ ಇಲ್ಲ. ಏನು ಕ್ವಶನ್ ಕೇಳಿರ್ತೀವಿ ಆ ಪ್ರಾಬ್ಲಮ್ ಏನಿರ್ತದೆ ಅಷ್ಟೇ ಆನ್ಸರ್ ಮಾಡಬೇಕು. ಥಿಯರಿ ಕ್ವಶನ್ ಇದ್ದಾಗ 2 ರಿಂದ 3 ವಾಕ್ಯ ಹೇಳಿದ್ರೆ ಆನ್ಸರ್ ಮಾಡ್ರಿ. ಟರ್ಮ್ ಎಕ್ಸ್ಟೆನ್ಷನ್ ಇದ್ದಾಗ, ಪದವನ್ನು ವಿಸ್ತರಿಸಿದಾಗ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಓನ್ಲಿ ದ ಟರ್ಮ್ ಅಷ್ಟೇ, ಪದವನ್ನು ಅಷ್ಟೇ ವಿಸ್ತರಣೆ ಮಾಡಬೇಕು. ಡೋಂಟ್ ರೈಟ್ ಆಲ್ ದೋಸ್ ಥಿಂಗ್ಸ್. ಕ್ವಶನ್ ಹೇಗಿರ್ತದೆ ಅದೇ ಪ್ರಕಾರ ಆನ್ಸರ್ ಮಾಡಿ. ಬಟ್ ಯುವರ್ ಆನ್ಸರ್ಸ್ 2 to 3 ಸೆಂಟೆನ್ಸ್ ಆಗಲಿ ಫಾರ್ ಥಿಯರಿ ಕ್ವಶನ್ಸ್ ಓನ್ಲಿ. ಓಕೆ, ಸೊ ಇಲ್ಲಿ ಸೆಕ್ಷನ್ ಬಿ ಗೆ ಬರ್ಕೊಡೆ ಯು ಹ್ಯಾವ್ ಟು ಗಿವ್ 40 minutes 45 minutes 45 ನಿಮಿಷ ಸಹ ಕೊಡಬೇಕು. ಸೊ ಫಾರ್ ಈಚ್ ಕ್ವಶನ್ ಇನ್ ಸೆಕ್ಷನ್ ಬಿ ಯು ಹ್ಯಾವ್ ಟು ಗಿವ್ 15 minutes 15 ನಿಮಿಷ ಒಂದು ಪ್ರಶ್ನೆಗೆ ಸಮಯ ಕೊಡಬೇಕು. ಫಾರ್ 3 questions ಸೊ 45 minutes. ಓಕೆ, ಸೆಕ್ಷನ್ ಎ ದಲ್ಲಿ ಎಷ್ಟಾಯ್ತು 45 minutes ಆಯ್ತು, ಸೆಕ್ಷನ್ ಬಿ ದಲ್ಲಿ 45 minutes ಆಯ್ತು. ಸೊ ಟೋಟಲ್ 1 point ಅಂದ್ರೆ 1.5 ತಾಸು ಆಯ್ತು, 1.30 minutes. ಓಕೆ, 1 hour 30 minutes ಆಗ್ತದ. ಸೊ ನಾವು ರೈಟ್ ಡೌನ್ ಕ್ವಶನ್ಸ್ ಬರ್ಕೊಡ್ರಿ. ಫಾರ್ 5 marks question, what is meant by firm? What is meant by firm is a very very important side, important ಹಾಕ್ರಿ. What is meant by firm? What are its goals? What are its goals? GOALS. ಸಂಸ್ಥೆ ಅಥವಾ ಉದ್ದಿಮೆ ಎಂದರೇನು? ಸಂಸ್ಥೆ ಅಥವಾ ಉದ್ದಿಮೆ ಎಂದರೇನು? ಕ್ವೆಶ್ಚನ್ ಮಾರ್ಕ್. ಅದರ ಗುರಿಗಳನ್ನು ಹೇಳಿ.
ಅದರ ಗುರಿಗಳನ್ನು ಹೇಳಿ. ಸೊ ಹಿಯರ್ ಯು ಹ್ಯಾವ್ ಟು ಆನ್ಸರ್ 2 pages. ಓಕೆ, ಫ್ರಂಟ್ ಪೇಜು ಬ್ಯಾಕ್ ಪೇಜ್ ಆಗಲಿ. ಥಿಯರಿ ಕ್ವಶನ್ ಬಿಕಾಸ್ ನೀವು 1 page ಬರೋದು ವಿಲ್ ಗೆಟ್ 3 marks. ಸೊ ಫ್ರಂಟ್ ಬ್ಯಾಕ್ 2 page ಆದಂದ್ರೆ ವಿಲ್ ಗೆಟ್ 5 ಮ್ಯಾಕ್ಸಿಮಮ್ ಮಾರ್ಕ್ಸ್. ಆನ್ಸರ್ ಅಲ್ಲೇ ನೀಟ್ನೆಸ್ ಇರಬೇಕು ಮತ್ತು ಕ್ಲಾರಿಟಿ ಇರಬೇಕು. ಕೇಳಿದಲೆ ಪ್ಯಾರಾಗ್ರಾಫ್ಸ್ ಇರಬೇಕು. ಅಂಡ್ ವೇರೆವರ್ ಡಯಾಗ್ರಾಮ್ ಇಸ್ ನೆಸೆಸರಿ ಯು ಹ್ಯಾವ್ ಟು ಡ್ರಾ ದ ಡಯಾಗ್ರಾಮ್. ಡಯಾಗ್ರಾಮ್ ಅವಶ್ಯಕತೆ ಇದ್ರೆ ಡಯಾಗ್ರಾಮ್ ತೆಗಿಬೇಕು. ಅಂಡ್ ಮಾತಾಡಿ. ಅಂಡ್ ಎಲ್ಲಿ ಹೈಲೈಟ್ಸ್ ಮಾಡಬೇಕು ಪಾಯಿಂಟ್, ಯು ಹ್ಯಾವ್ ಟು ಅಂಡರ್ಲೈನ್ ದಿ ಪಾಯಿಂಟ್ಸ್. ಪಾಯಿಂಟ್ಸ್ ಗಳನ್ನ ಹೈಲೈಟ್ ಮಾಡುವಂತ ಸಂದರ್ಭದಲ್ಲಿ ಯು ಹ್ಯಾವ್ ಟು ಅಂಡರ್ಲೈನ್ ದಿ ಪಾಯಿಂಟ್ಸ್. ಮತ್ತೆ ಇನ್ನೊಂದು, ಯೂಸ್ ಓನ್ಲಿ ಬ್ಲೂ ಪಾಯಿಂಟ್ ಪೆನ್, ಡೋಂಟ್ ಯೂಸ್ ಬ್ಲಾಕ್ ಅಂಡ್ ಅದರ್ ಕಲರ್. ಓಕೆ, ಒಂದೇ ಥ್ರೂಔಟ್ ಎಂಟೈರ್ ಪೇಪರ್ ಒಂದೇ ಕಲರ್ ಪೆನ್ ಅನ್ನ ಯೂಸ್ ಮಾಡ್ರಿ, ಬಾಲ್ ಪೆನ್ ಅನ್ನ ಯೂಸ್ ಮಾಡ್ರಿ. ಡೋಂಟ್ ಯೂಸ್ ಇಂಕ್ ಪೆನ್ಸ್. ಓಕೆ, ಇಂಕ್ ಪೆನ್ ಅನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಬಾಲ್ ಪೆನ್ ಯೂಸ್ ಮಾಡ್ರಿ, ಬ್ಲೂ ಯೂಸ್ ಮಾಡ್ರಿ. ಕೀಪ್ 2 to 3 ಪೆನ್ಸ್ ವಿತ್ ಯು. ಒಂದು ಪೆನ್ ಕೈ ಕೊಡ್ತೇನೆ, ಮತ್ತೊಂದು ಪೆನ್ ಇರ್ತದೆ, ಬರ್ಲಿಕ್ಕೆ ಈಜಿ ಆಗ್ತದೆ. ಓಕೆ, 2-3 ಪೆನ್ ತಗೊಂಡು ಹೋಗ್ರಿ. ಸೊ ನೆಕ್ಸ್ಟ್ ರೈಟ್ ಆನ್. ಮುಂದಿನ ಪ್ರಶ್ನೆ ಬರ್ಕೊಡ್ರಿ. Write a note on profit maximization. Write a note on profit maximization. ಲಾಭ ಗರಿಷ್ಠಗೊಳಿಸುವಿಕೆಯ ಕುರಿತು ಯಾವ ಸಮ ನಡಿ. ಲಾಭ ಗರಿಷ್ಠಗೊಳಿಸುವಿಕೆ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. ಲಾಭ ಗರಿಷ್ಠಗೊಳಿಸುವಿಕೆಯ ಕುರಿತು ಟಿಪ್ಪಣಿ ಬರೆಯಿರಿ. ಸೊ ಬ್ರಾಕೆಟ್ ನಲ್ಲಿ ಹಾಕ್ರಿ 5 marks. ನೆಕ್ಸ್ಟ್ ಕ್ವಶನ್ ಬರ್ಕೊಡ್ರಿ. What are the don't talk. What are the ಹಿಂಗ್ ಮಾಡ್ರಿ. Explain characteristics of decision making. Explain characteristics. CHARACTERISTICS. Explain characteristics of decision making. ನಿರ್ಣಯ ಕೈಗೊಳ್ಳುವಿಕೆಯ ಲಕ್ಷಣಗಳನ್ನು ವಿವರಿಸಿ. ನಿರ್ಣಯ ಕೈಗೊಳ್ಳುವಿಕೆಯ ಲಕ್ಷಣಗಳನ್ನು ವಿವರಿಸಿ. ಬ್ರಾಕೆಟ್ ನಲ್ಲಿ ಹಾಕ್ರಿ 5 marks. ನೆಕ್ಸ್ಟ್ ಕ್ವೆಶ್ಚನ್ ಬರ್ಕೊಡ್ರಿ. How game theory is useful in economics. How game theory is useful in economics. ಬ್ರಾಕೆಟ್ ನಲ್ಲಿ ಹಾಕ್ರಿ 5 marks. ಕನ್ನಡ ಬರ್ಕೊಡ್ರಿ. ಅರ್ಥಶಾಸ್ತ್ರದಲ್ಲಿ ಆಟದ ಸಿದ್ಧಾಂತ ಹೇಗೆ ಮಹತ್ವ ಪಡೆದಿದೆ. ಅರ್ಥಶಾಸ್ತ್ರದಲ್ಲಿ ಆಟದ ಸಿದ್ಧಾಂತ ಹೇಗೆ ಮಹತ್ವ ಪಡೆದಿದೆ. ಬ್ರಾಕೆಟ್ ನಲ್ಲಿ ಹಾಕ್ರಿ 5 marks. ಸೊ ನೆಕ್ಸ್ಟ್ ಯು ರೈಟ್ ಡೌನ್ ಸೆಕ್ಷನ್ ಸಿ. ಸೆಕ್ಷನ್ ಸಿ ಅಂತ ಬರ್ಕೊಡ್ರಿ. ಅಲ್ಲೇ 2 into 15 is equal to 30 marks. ಸೆಕ್ಷನ್ ಸಿ ಅಂದ್ರೆ 2 multiplied by 15 is equal to 30 marks. So here you will get 4 questions. Out of 4 you have to answer any 2 questions. 4 ಪ್ರಶ್ನೆ ಕೊಡ್ತೀವಿ. 4ರಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡಬೇಕು. So for each question you have to give 30 minutes of time. So for 2 questions 1 hour. ಬರ್ಕೊಡಲ್ಲಿ. For each question 30 minutes, 2 questions 1 hour ಅಂತ ಬರ್ಕೊಡು. For section C you have to give time allotment 1 hour. Okay. So 1 ತಾಸಿಗಿಂತ ಹೆಚ್ಚಿಗೆ ಹೋಗ್ಲಿಕ್ಕೆ ಹೋಗಬೇಡ್ರಿ. So here you will get problems and also theory questions. If you know problems, you can easily answer. Suppose if you don't know the problems, or if you face any problems regarding ಅದೇನೋ the results ಇರಬಹುದು and answers ಇರಬಹುದು. ಅಲ್ಲಿ ಏನಾದ್ರು ಡೌಟ್ ಇತ್ತಂದ್ರೆ immediately skip and start with theory questions. Okay, because you will lose in problems. You will lose marks in problems. ಅಲ್ಲಿ ಆನ್ಸರ್ ನಿಮ್ದು ರಾಂಗ್ ಇತ್ತು ಅಂದ್ರೆ ಏನಾಗ್ತದೆ, ನಿಮ್ಮ ಮಾರ್ಕ್ಸ್ ಗಳು ಹೋಗ್ತಾವ. ಅದಕ್ಕೆ ಥಿಯರಿ ಕ್ವಶನ್ಸ್ ಗೆ ಪ್ರಯತ್ನ ಮಾಡ್ರಿ. ಎಸ್ಸೆ ಟೈಪ್ ದಲ್ಲಿ ಪ್ರಾಬ್ಲಮ್ಸ್ ನಿಮಗೆ ಸರಿಯಾಗಿ ಗೊತ್ತಿತ್ತು, ಆನ್ಸರ್ ಮಾಡ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯ ಇತ್ತಂದ್ರೆ ಅಷ್ಟೇ ಅದಕ್ಕೆ ಟಚ್ ಮಾಡಬೇಕು.
So in section C you will get ಅಲ್ಲ ಹೇಳಿದ್ದೀನಿ ಹಿಂದಿನ ಕ್ಲಾಸ್ ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ that is on cost. So you will get 15 mark questions. So there you will get total cost. You have to find out the total cost, variable cost, average cost, ಕೇಳಿದಿಲ್ಲ marginal cost, ಆಮೇಲೆ fixed cost, average fixed cost. Okay, so many costs, ಸುಮಾರು 6 to 7 cost ಬರ್ತಾವ. So for each cost you have to write a definition. Suppose if they ask in the question, then only you have to write the definitions. You have to, and also suppose if they ask a diagram, you have to draw a diagram. For example, like average cost, how you have to show in a graph. ಯಾವ ರೀತಿಯಾಗಿದೆ ನೀವು ರೇಖಾಕೃತಿಯಲ್ಲಿ ತೋರಿಸಬಹುದು ಎವರೇಜ್ ಕಾಸ್ಟ್ ಅನ್ನ. ಅಂಡ್ ಆಲ್ಸೋ ಮಾರ್ಜಿನಲ್ ಕಾಸ್ಟ್, ಸೀಮಾಂತ ವೆಚ್ಚವನ್ನ, ಸರಾಸರಿ ವೆಚ್ಚವನ್ನ. ಓಕೆ, ಆಮೇಲೆ ಸ್ಥಿರ ವೆಚ್ಚ, ಫಿಕ್ಸ್ಡ್ ಕಾಸ್ಟ್. ಓಕೆ, ಆಮೇಲೆ ವೇರಿಯಬಲ್ ಕಾಸ್ಟ್, ಬದಲಾಗುವ ವೆಚ್ಚ. So already I have explained in class and the same is uploaded in YouTube channel. ಎಷ್ಟು ಜನ ನೋಡಿದ್ರೆ ಎಲ್ಲ ಗೊತ್ತಿಲ್ಲ, ಅದನ್ನ ನೋಡ್ರಿ. ಚಾಪ್ಟರ್ 4 ಅದ್ದು that is production and cost analysis, ಚಾಪ್ಟರ್ 4 ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. with also diagram here I have explained and the same is uploaded in YouTube. So ಯಾರು ಸುಮಾರು ಜನ ಅಬ್ಸೆಂಟ್ ಇದ್ರೆ, so that will carry 15 marks. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟ ಪ್ರಾಬ್ಲಮ್ ಅನ್ನ ನಾನು ಯೂಟ್ಯೂಬ್ ಅಲ್ಲಿ ಮತ್ತೊಮ್ಮೆ ಏನ್ ಮಾಡ್ತೀನಿ, ಅದನ್ನ ಅಪ್ಲೋಡ್ ಮಾಡ್ತೀನಿ. ಓಕೆ, ಓನ್ಲಿ ಪ್ರಾಬ್ಲಮ್ಸ್ ಐ ವಿಲ್ ಅಪ್ಲೋಡ್ ಇನ್ ಯೂಟ್ಯೂಬ್. ಸೊ ವಿಲ್ ಕಮ್ ಟು ನೋ ಈಚ್ ಅಂಡ್ ಎವ್ರಿ. ಸೊ ನಾನು ಹೆಚ್ಚಿಗೆ ಟೈಮ್ ಹೋಗಲ್ತಾಗೆ, ಸೊ ನಾನು ನಿಮಗೆ ಪ್ರಾಬ್ಲಮ್ ಸಲುವಾಗಿ ಸೊ ಐ ವಿಲ್ ಮೇಕ್ ಅ ಸಪ್ರೇಟ್ ವಿಡಿಯೋ. ಓಕೆ, ಅದನ್ನ ಮಾಡಿ ಯೂಟ್ಯೂಬ್ ಬಿಡ್ತೀನಿ. ಸೊ ಅದಕ್ಕೆ ಈ ತಿಂಗಳು ಏನ್ ಮಾಡಿದೆ ಕೇಳಿದಿಲ್ಲ ಎಲ್ಲಾರು, ಈ ತಿಂಗಳ ನಿಮ್ದು ದುಡ್ಡು ಹೆಚ್ಚಿಗೆ ಹೋಗಲ್ತಾಗ 700 rupees, 699 rupees ಐಡಿಯಾ ಅಥವಾ ಏರ್ಟೆಲ್ ಯಾವ್ದು ಇದೆ ನೋಡೋದು, ಅದನ್ನ ರೀಚಾರ್ಜ್ ಮಾಡ್ಕೊಡ್ತೀವಿ ಫಾರ್ 84 days ಆರ್ ಫಾರ್ 1 month 399 rupees for sake of your examination. Okay, ಮಾಡ್ಕೊಡ್ರಿ. ಬಿಕಾಸ್ ಆಫ್ ಕೇಳಿಲ್ಲ, ಯಾಕಂದ್ರೆ ಮ್ಯಾಕ್ಸಿಮಮ್ ನಿಮಗೆ ಈಗ ಮುಗಿದೋಯ್ತು, ಲಾಸ್ಟ್ ವರ್ಕಿಂಗ್ ಡೇ ಮುಗಿದೋಯ್ತು, ಹಾಲಿಡೇ ಸ್ಟಾರ್ಟ್ ಆಯ್ತು, ಇನ್ನು ಕ್ಲಾಸಸ್ಗಳು ನಿಮಗೆ ಇಲ್ಲಿ ನಡೆಯುವುದಿಲ್ಲ. ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾದ್ರೂ ಸಹ ನೀವು ಫೋನ್ ಅನ್ನ ಯೂಸ್ ಮಾಡಬೇಕು. ಸಪೋಸ್ ಇಫ್ ಯು ಮೇ ಕಮ್ ಅಕ್ರಾಸ್ ಎನಿ ಪ್ರಾಬ್ಲಮ್ಸ್, ಸೊ ಯು ಹ್ಯಾವ್ ಟು ಮಾತಾಡ್ಬೇಡ್ರಿ, discuss with your sir in WhatsApp group. Okay, so adu nimge ella benefit sigtade. And also you can watch video classes, not only our classes. Gedile, you can watch also online video classes, so many different universities, bere bere universities sir nimge online video course sigtave Google dalle athwa YouTube channel alli hogre. So just you have to type the topic, you will get so many videos on particular contents. So for example, like CVP analysis, CVP analysis ಮೇಲೆ videos ಗಳು will get so many videos. Okay, from different universities and colleges, not only for my college. So ನಮ್ಮ ಕಾಲೇಜ್ ಮಾತ್ರ ಅಲ್ಲ, ಬೇರೆ ಬೇರೆ ಕಾಲೇಜ್ ಎಲ್ಲ ಸಿಗ್ತದೆ ಅಂತ. So that benefit will get in your online. Okay, so ಇಲ್ಲಿ ಗೊತ್ತಾಯ್ತಲ್ಲ, ಇಲ್ಲಿ 2 questions you have to answer. For each question you have to give a time allotment 30 minutes. ಓಕೆ, ಸೊ 30 ನಿಮಿಷಕ್ಕಿಂತ ಒಂದು ಪ್ರಶ್ನೆಗೆ ಹೆಚ್ಚಿಗೆ ಸಮಯ ಕೊಡ್ಲಿಕ್ಕೆ ಹೋಗಬೇಡಿ. ಸಪೋಸ್ ಕೇಳಿಲ್ಲ ಇನ್ನೊಂದು ಇನ್ಸ್ಟ್ರಕ್ಷನ್, ಇಲ್ಲಿ ಥಿಯರಿ ಕ್ವಶನ್ ಇತ್ತಂದ್ರ ಯು ಹ್ಯಾವ್ ಟು ಆನ್ಸರ್ ಮಿನಿಮಮ್ 4 page, ಮ್ಯಾಕ್ಸಿಮಮ್ 8 page. ಕನಿಷ್ಠ 4 page ಆಗಬೇಕು, ಗರಿಷ್ಠ 8 page ಮಟ್ಟ ಆನ್ಸರ್ ಮಾಡಬೇಕು. ಫಾರ್ ಕೇಳಿಲ್ಲ ಥಿಯರಿ ಕ್ವಶನ್ಸ್ ಏನ್ ಬಿಟ್ಟಿದ ಬರೀ ಪಾಯಿಂಟ್ಸ್ ಬರೋ ಒಂದು ಪೇಜ್ ಒಳಗೆ ಮುಗಿಸಂದ್ರೆ, ಅದರ್ವೈಸ್ ಯು ವಿಲ್ ಲೂಸ್ ಮಾರ್ಕ್ಸ್. ತಿಳಿತಾ? ಕೇಳಿಲ್ಲ, 1 ನಿಮಿಷ ಮಾತಾಡ್ಬೇಡ್ರಿ. ಕೇಳಿಲ್ಲ, ಅದಕ್ಕೆ ಮನಿ ಒಳಗ ಹೆಚ್ಚು ಪ್ರಾಕ್ಟೀಸ್ ಮಾಡ್ರಿ. ಇದನ್ನೆಲ್ಲ ಎದಕ್ಕೆ ಹೇಳ್ತೀನಿ ನಾನು, ಬಿಕಾಸ್ ಆಲ್ ಯು ಆರ್ ಫ್ರೆಶರ್ಸ್ ಫಾರ್ ಸೆಮಿಸ್ಟರ್ ಎಕ್ಸಾಮಿನೇಷನ್ಸ್. ಯು ಡೋಂಟ್ ನೋ ಹೌ ಯು ಹ್ಯಾವ್ ಟು ಫೇಸ್ ದ ಎಕ್ಸಾಮ್, ನಿಮ್ಗೆ ಅದು ಗೊತ್ತಿರೋದಿಲ್ಲ. ಸೊ ಅದಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಮನಿ ಒಳಗ ಹೆಚ್ಚು ಪ್ರಾಕ್ಟೀಸ್ ಮಾಡ್ರಿ, ಟೈಮ್ ಹಚ್ಚ್ರಿ. ಯು ಹ್ಯಾವ್ ಟು ಪ್ರಿಪೇರ್ important questions for yourself only and make the practice at home. ತಿಳಿತಾ? ಮನೆಯೊಳಗೆ ಪ್ರಾಕ್ಟೀಸ್ ಮಾಡಿ ಹೆಚ್ಚು ಸಮಯ ಹೆಚ್ಚು, then only you will get the clip in semester examination. ಅದರ್ವೈಸ್ ಏನಾಗ್ತದೆ, ಇಲ್ಲಿ ಕೇಳಿದ್ರೆ ಒಂದೇ ಕ್ವಶನ್ ಹಿಂಗ್ ಬರೆಯೋದು, ಹಿಂಗ್ ನೋಡೋದು, ಹಿಂಗ್ ಬರೆಯೋದು, ಆ ಕಡೆ ನೋಡೋದು, ಈಗ ನೋಡೋದು, ಅಲ್ಲೇ ಟೈಮ್ ಹೋಗ್ಬಿಡ್ತದೆ, ಬೆಲ್ ಹೊಡೆದ್ ಬಿಡ್ತದೆ. ಎಷ್ಟು ಒಂದು 30-40 ಮಾರ್ಕ್ಸ್ ಹೋಗ್ತೀರಿ, ರಿಸಲ್ಟ್ 40-50 ಮುಗಿದೋಕ, 100ಕ್ಕೆ 40-50 ಆರ್ಡಿನರಿ ಒಳಗೆ ಪಾಸ್ ಆಗಿಬಿಡ್ತಾರೆ. ಸೊ ವಾಟ್ ಈಸ್ ದ ಯೂಸ್ ಆಫ್ ದಟ್ ಮಾರ್ಕ್ಸ್? ಓಕೆ, ಅದಕ್ಕೆ ಹೇಳೋದು ಮನೆಯೊಳಗೆ ಹೆಚ್ಚು ಪ್ರಾಕ್ಟೀಸ್ ಮಾಡ್ರಿ. ಸೊ ರೈಟ್ ಡೌನ್ ಕ್ವಶನ್ಸ್ ಫಾರ್ essay type questions. Discuss the meaning of
ಬರ್ಕೊಡ್ರಿ. Write down essay question, that is 15 mark questions. Question number 1, explain the meaning of firm and its goals. Explain the meaning of firm and its goals. ಕನ್ನಡದಲ್ಲಿ ಬರ್ಕೊಡ್ರಿ. ಉದ್ದಿಮೆಯ ಅಥವಾ ಸಂಸ್ಥೆಯ ಅರ್ಥವನ್ನು ವಿವರಿಸಿ ಹಾಗೂ ಅದರ ಗುರಿಗಳನ್ನು ವಿವರಿಸಿ. ಉದ್ದಿಮೆಯ ಅಥವಾ ಸಂಸ್ಥೆಯ ಅರ್ಥವನ್ನು ವಿವರಿಸಿ ಹಾಗೂ ಅದರ ಗುರಿಗಳನ್ನು ವಿವರಿಸಿ. ಸೊ 15 ಮಾರ್ಕ್ಸ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್ ಬರ್ಕೊಡ್ರಿ. ವಾಟ್ ಈಸ್ ಮೀನ್ಡ್ ಬೈ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್? What is meant by profit maximization? What are its benefits and drawbacks? What are its benefits and drawbacks? DRAWBACKS. ಕನ್ನಡ ಬರ್ಕೊಡ್ರಿ. ಬ್ರಾಕೆಟ್ ನಲ್ಲಿ 15 ಮಾರ್ಕ್ಸ್. ಕನ್ನಡದಲ್ಲಿ ಬರ್ಕೊಡ್ರಿ. ಲಾಭ ಗರಿಷ್ಠಗೊಳಿಸುವಿಕೆಯ ಅರ್ಥವನ್ನು ವಿವರಿಸಿ. ಅದರ ಲಾಭಗಳು ಮತ್ತು ನ್ಯೂನತೆಗಳನ್ನು ವಿವರಿಸಿ. ಅದರ ಅನುಕೂಲತೆ ಮತ್ತು ನ್ಯೂನತೆಗಳನ್ನು ವಿವರಿಸಿ. ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ರೈಟ್ ಡೌನ್. 50 ಮಾರ್ಕ್ಸ್ ಹಾಕೊಡೋದಿಲ್ಲ ಬ್ರಾಕೆಟ್ ನಲ್ಲಿ. And also you have to draw a diagram. Maximization to profit maximization ಗ್ರಾಫ್ ಅನ್ನ ತೆಗಿಬೇಕಾಗ್ತದೆ, ರೇಖಾಕೃತಿಯನ್ನು ತೆಗಿಬೇಕು. ಅದನ್ನು ಹೊಸ ನೆನಪಿಟ್ಕೊಡ್ರಿ. Discuss decision making process. Discuss decision making process. ನಿರ್ಣಯ ಕೈಗೊಳ್ಳುವಿಕೆಯ ವಿಧಾನಗಳನ್ನು ವಿವರಿಸಿ. ವಿಧಾನ ಅಂದ್ರೆ ಅದೇ ಪ್ರಕಾರಗಳನ್ನು ಬರಿಬೇಕು. ಎಕ್ಸ್ಪ್ಲೇನ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್. ನಿರ್ಣಯ ಕೈಗೊಳ್ಳುವಿಕೆಯ ವಿಧಾನಗಳು ಅಥವಾ ಪ್ರಕಾರಗಳನ್ನು ವಿವರಿಸಿ. ಬ್ರಾಕೆಟ್ ನಲ್ಲಿ ಹಾಕ್ರಿ. 15 ಮಾರ್ಕ್ಸ್. ಲಾಸ್ಟ್ ಕ್ವೆಶ್ಚನ್ ಯು ರೈಟ್ ಡೌನ್. ಡಿಸ್ಕಸ್ ಗೇಮ್ ಥಿಯರಿ ವಿತ್ ಎಕ್ಸಾಂಪಲ್. ಡಿಸ್ಕಸ್ ಗೇಮ್ ಥಿಯರಿ ವಿತ್ ಎಕ್ಸಾಂಪಲ್. ಆಟದ ಸಿದ್ಧಾಂತವನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೈಡ್ ಇಂಪಾರ್ಟೆಂಟ್ ಅಂತ ಹಾಕ್ರಿ. 15 ಮಾರ್ಕ್ಸ್. ಆಟದ ಸಿದ್ಧಾಂತವನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಸೊ ಆಲ್ ದೀಸ್ ಕ್ವೆಶ್ಚನ್ಸ್ ಫ್ರಮ್ ಚಾಪ್ಟರ್ 1. ಸೊ ನೆಕ್ಸ್ಟ್ ರೈಟ್ ಡೌನ್ ಚಾಪ್ಟರ್ 2, ಅಧ್ಯಾಯ 2 ಬರ್ಕೊಡ್ರಿ. ಮಾರುಕಟ್ಟೆಯ ಒತ್ತಡಗಳು, ಮಾರ್ಕೆಟ್ ಫೋರ್ಸಸ್. ಮಾತಾಡ್ಬೇಡ್ರಿ, ಡೋಂಟ್ ಟಾಕ್. So write down question number 1. What is meant by demand? ಬೇಡಿಕೆಯ ಅರ್ಥವನ್ನು ಹೇಳಿ. What is meant by demand? ಬೇಡಿಕೆಯ ಅರ್ಥವನ್ನು ಹೇಳಿ. ಇದು ಸೆಕ್ಷನ್ ಎ ಹಾಕಿದ್ರೆ ಬ್ರಾಕೆಟ್ ನಲ್ಲಿ 2 ಮಾರ್ಕ್ಸ್ ಅಂದ್ರೆ. ಸೆಕ್ಷನ್ ಎ ಬ್ರಾಕೆಟ್ ನಲ್ಲಿ 2 ಮಾರ್ಕ್ಸ್ ಅಂದ್ರೆ. What is meant by demand? ಬೇಡಿಕೆಯ ಅರ್ಥವನ್ನು ಹೇಳಿ ಅಥವಾ ಬೇಡಿಕೆಯನ್ನು ಅರ್ಥೈಸಿ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2. State the law of demand. State the law of demand. ಬೇಡಿಕೆಯ ನಿಯಮವನ್ನು ಹೇಳಿ. ಬೇಡಿಕೆಯ ನಿಯಮವನ್ನು ಹೇಳಿ. ನೆಕ್ಸ್ಟ್ ಕ್ವೆಶ್ಚನ್ ಬರ್ಕೊಡ್ರಿ. ವಾಟ್ ಈಸ್ ಎಕ್ಸ್ಟೆನ್ಷನ್ and contraction of demand?
What is extension and contraction of demand? ಬೇಡಿಕೆಯ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಎಂದರೇನು? ಬೇಡಿಕೆಯ ಹಿಗ್ಗುವಿಕೆ ಏನದು ಕನ್ನಡದಲ್ಲಿ ಒಂದು ವರ್ಡ್ ಇತ್ತಲ್ಲ, ಅಲ್ಲ, ಏರಿಕೆ ಇಳಿಕೆ ಅಂತ. ಹಿಗ್ಗುವಿಕೆ ಕುಗ್ಗುವಿಕೆ. ಓಕೆ, ಬೇಡಿಕೆಯ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಯನ್ನು ಹೇಳಿ. ಅದು ಇನ್ನೊಂದು ಏನು ಬರ್ತದ? ಇನ್ಕ್ರೀಸ್ ಅಂಡ್ ಡಿಕ್ರೀಸ್, ಏರಿಕೆ ಇಳಿಕೆ ಅಂತ ಬರ್ತದೆ. ಇದು ಹಿಗ್ಗುವಿಕೆ ಕುಗ್ಗುವಿಕೆ. ಓಕೆ, ಸೊ ಬ್ರಾಕೆಟ್ ನಲ್ಲಿ ಹಾಕಿ 2 marks. ನೆಕ್ಸ್ಟ್ ಬರ್ಕೊಡ್ರಿ, ಡಿಫೈನ್ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. ಡಿಫೈನ್ ಪ್ರೈಸ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ವ್ಯಾಖ್ಯಾನಿಸಿ. ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ವ್ಯಾಖ್ಯಾನಿಸಿ. ಬ್ರಾಕೆಟ್ ಅಲ್ಲಿ ಹಾಕ್ರಿ 2 marks. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬರ್ಕೊಡ್ರಿ. ಸೊ ಸೆಕ್ಷನ್ ಬಿ ದಿಂದ ಬರ್ಕೊಡ್ರಿ. ಸೆಕ್ಷನ್ ಬಿ ಒಳಗೆ ಬ್ರೀಫ್ಲಿ ಎಕ್ಸ್ಪ್ಲೇನ್ ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್. ಬ್ರೀಫ್ಲಿ ಎಕ್ಸ್ಪ್ಲೇನ್ ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್. ಬ್ರೀಫ್ಲಿ ಎಕ್ಸ್ಪ್ಲೇನ್ ಇಂಡಿವಿಜುವಲ್ ಡಿಮಾಂಡ್ ಶೆಡ್ಯೂಲ್. ವೈಯಕ್ತಿಕ ಬೇಡಿಕೆಯ ಪಟ್ಟಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ವೈಯಕ್ತಿಕ ಬೇಡಿಕೆಯ ಪಟ್ಟಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ದಿಸ್ ಇಸ್ ಫಾರ್ ಸೆಕ್ಷನ್ ಬಿ, 5 mark questions. ಓಕೆ, ವೈಯಕ್ತಿಕ ಬೇಡಿಕೆಯ ಪಟ್ಟಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಓಕೆ, ಸೊ ಅಲ್ಲಿ ಮಾರ್ಕೆಟ್ ಪಟ್ಟಿ ಒಂದು ಬೇರೆ ಇರ್ತದ, ಆಮೇಲೆ ವೈಯಕ್ತಿಕ ಬೇಡಿಕೆ ಪಟ್ಟಿ ಇರ್ತದ. ಸೊ ಇಂಡಿವಿಜುವಲ್ ದಟ್ ಈಸ್ ರಿಲೇಟೆಡ್ ಟು ಅ ಕನ್ಸ್ಯೂಮರ್, whereas the next that is market share related to market values. ಓಕೆ, ಅಲ್ಲಿ ಸರಿಯಾಗಿ ನೋಡ್ಕೊಂಡು ಆನ್ಸರ್ ಮಾಡಿ. Why demand curve slopes downwards? Why demand curve slopes downwards? Explain. ಬೇಡಿಕೆಯ ರೇಖೆಯು ಏಕೆ ಇಳಿಮುಖವಾಗುತ್ತಾ ಸಾಗುತ್ತದೆ? ವಿವರಿಸಿ. ಬೇಡಿಕೆಯ ರೇಖೆಯು ಏಕೆ ಇಳಿಮುಖವಾಗುತ್ತಾ ಸಾಗುತ್ತದೆ? ಕ್ವೆಶ್ಚನ್ ಮಾರ್ಕ್. ವಿವರಿಸಿ. ಅದು ಎಡದಿಂದ ಬಲ ಬೇಡ, ಅಲ್ಲಿ ನಿಮ್ಗೆ ಗೊತ್ತಾಗ್ತದ ಬಲದಿಂದ ಎಡ ಯಾವುದು, ಎಡದಿಂದ ಬಲ ಯಾವುದು. ಸೊ ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೇನ್ ಕ್ಲಾಸ್. ಸೊ ಹಿಯರ್ ಯು ಹ್ಯಾವ್ ಟು ಡ್ರಾ ಡಯಾಗ್ರಾಮ್. ಕಂಪಲ್ಸರಿ ಡಯಾಗ್ರಾಮ್ ತೆಗಿಬೇಕು, ಗ್ರಾಫ್ ಅನ್ನು ತೆಗಿಬೇಕು, ರೇಖಾಕೃತಿ. ನೆಕ್ಸ್ಟ್ ಬರ್ಕೊಡ್ರಿ, ರೈಟ್ ಅ ನೋಟ್ ಆನ್ ಇನ್ಕ್ರೀಸ್ ಇನ್ ಡಿಮಾಂಡ್ ಅಂಡ್ ಡಿಕ್ರೀಸ್ ಇನ್ ಡಿಮಾಂಡ್. ರೈಟ್ ಅ ನೋಟ್ ಆನ್ ಇನ್ಕ್ರೀಸ್ ಇನ್ ಡಿಮಾಂಡ್ ಅಂಡ್ ಡಿಕ್ರೀಸ್ ಇನ್ ಡಿಮಾಂಡ್. ಬೇಡಿಕೆಯಲ್ಲಿನ ಏರಿಕೆ ಮತ್ತು ಇಳಿಕೆಯ ಕುರಿತು ಟಿಪ್ಪಣಿ ಬರೆಯಿರಿ. ಸೊ ಇಲ್ಲಿ ಏರಿಕೆಗೆ ಒಂದು ಪೇಜ್ ಮಾಡ್ರಿ, ಇಳಿಕೆಗೆ ಒಂದು ಪೇಜ್ ಮಾಡಿ, ಅಂಡ್ ಯು ಹ್ಯಾವ್ ಟು ಡ್ರಾ ದ ಡಯಾಗ್ರಾಮ್. What is elasticity of demand? Next question record. What is Madhav Adre last bench? What is elasticity of demand? Explain its determinants. What is elasticity of demand? Explain its determinants. ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ವ್ಯಾಖ್ಯಾನಿಸಿ. ಬೇಡಿಕೆಯ ಸ್ಥಿತಿಸ್ಥಾಪಕತ್ವವನ್ನು ವ್ಯಾಖ್ಯಾನಿಸಿ. ಫುಲ್ ಸ್ಟಾಪ್. ಅದರ ನಿರ್ಧಾರಕ ಸಂಗತಿಗಳನ್ನು ವಿವರಿಸಿ. ಓಕೆ, so these are the questions for section B. Next you write down section C for 15 questions, 15 mark questions. So write down. Briefly explain
ಸಾರಿ ಬ್ರೀಫ್ಲಿ ಬೇಡ. ಸೊ ಇಲ್ಲಿ ಇದನ್ನ ಬರ್ಕೊಡ್ರಿ, ನಾ ಟೆಸ್ಟ್ ಕ್ವಶನ್ ಕೊಟ್ಟಿಲ್ಲ, ಅದನ್ನೇ ಸೇಮ್ ಅದೇ ಬರ್ಕೊಡ್ರಿ, ಸೇಮ್ ಅದೇ ರೀತಿ ಬರ್ತದ. ವಾಟ್ ಈಸ್ ಡಿಮಾಂಡ್ ಕ್ವಶನ್ ಮಾರ್ಕ್, ಎಕ್ಸ್ಪ್ಲೇನ್ ದ ಲಾ ಆಫ್ ಡಿಮಾಂಡ್. ವಾಟ್ ಈಸ್ ಡಿಮಾಂಡ್ ಅಂದ್ರೆ ಕ್ವಶನ್ ಮಾರ್ಕ್, ಎಕ್ಸ್ಪ್ಲೇನ್ ದ ಲಾ ಆಫ್ ಡಿಮಾಂಡ್, ಬ್ರಾಕೆಟ್ನಲ್ಲಿ ಹಾಕಿದ್ರೆ 15 ಮಾರ್ಕ್ಸ್. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ 15 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿ ಇದ್ದಾಗೆ ಇದನ್ನ ಹೆಚ್ಚು ಮಾಡೋ ಪ್ರಯತ್ನ. ಲಾ ಆಫ್ ಸಪ್ಲೈ ಅಂಡ್ ಆಲ್ಸೋ ಲಾ ಆಫ್ ಡಿಮಾಂಡ್, ದೀಸ್ ಆರ್ ಬೋತ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಸೆಮಿಸ್ಟರ್ ಎಕ್ಸಾಮಿನೇಷನ್. ಬೋತ್ ಲಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ಮುಂದೆ ಕೊಡ್ತೀನಿ. ಸಪ್ಲೈ ಫಸ್ಟ್ ಡಿಮಾಂಡ್ ಮುಗಿಲಿ, ನೆಕ್ಸ್ಟ್ ಐ ವಿಲ್ ಗೋ ಆನ್ ಟು ಸಪ್ಲೈ. ಸೊ ಅಲ್ಲಿ ಬರ್ಕೊಂಡಿಲ್ಲ, ಕನ್ನಡ ಬರ್ಕೊಡ್ರಿ. ಬೇಡಿಕೆ ಎಂದರೇನು, ಬೇಡಿಕೆ ಎಂದರೇನು ಕ್ವಶನ್ ಮಾರ್ಕ್, ಬೇಡಿಕೆಯ ನಿಯಮವನ್ನು ವಿವರಿಸಿ, ಬ್ರಾಕೆಟ್ನಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಬರ್ಕೊಡ್ರಿ. ಸೊ ಹಿಯರ್ ಯು ಹ್ಯಾವ್ ಟು ರೈಟ್ ಆಲ್ ದ ಪಾಯಿಂಟ್ಸ್. ನಾ ಏನು ಎಕ್ಸಾಮ್ದಲ್ಲಿ ನಿಮಗೆ ಕ್ಲಾಸ್ನಲ್ಲಿ ಕೊಟ್ಟಿದ್ದಿಲ್ಲ ಅದೇ ಪ್ರಕಾರ ಫಾರ್ ಈಚ್ ಪಾಯಿಂಟ್ ಯು ಹ್ಯಾವ್ ಟು ರೈಟ್. ಇಂಟ್ರೊಡಕ್ಷನ್ ಬರೀಬೇಕು, ನೆಕ್ಸ್ಟ್ ಯು ಹ್ಯಾವ್ ಟು ರೈಟ್ 7 to 8 ಸೆಂಟೆನ್ಸ್. ಆಮೇಲೆ ನೆಕ್ಸ್ಟ್ ಏನ್ ಬರ್ತದ, ಸ್ಟೇಟ್ಮೆಂಟ್ ಆಫ್ ದ ಥಿಯರಿ, ನಿಯಮದ ವ್ಯಾಖ್ಯೆ, ಅದನ್ನು ಸಹ ಬರೀಬೇಕು. ಆಮೇಲೆ ನೆಕ್ಸ್ಟ್ ಏನ್ ಬರ್ತದ, ಇಂಡಿವಿಜುವಲ್ ಶೆಡ್ಯೂಲ್ ಬರ್ತದ. ಆಮೇಲೆ ನೆಕ್ಸ್ಟ್ ಏನ್ ಬರ್ತದ, 5 ಡಿಮಾಂಡ್ ಕರ್ವ್ ಸ್ಲೋಪ್ಸ್ ಡೌನ್ವರ್ಡ್ಸ್ ಫ್ರಮ್ ಲೆಫ್ಟ್ ಟು ರೈಟ್. ಓಕೆ, ಎಡದಿಂದ ಬಲಕ್ಕೆ ಏಕೆ ಅದು ಇಳಿಮುಖವಾಗಿದೆ. ಸೊ ಆ ರೀತಿಯಾಗಿ ಅಂಡ್ ಆಲ್ಸೋ ಯು ಹ್ಯಾವ್ ಟು ರೈಟ್ ಎಕ್ಸೆಪ್ಷನ್ಸ್ ಆಲ್ ಆರ್ ಲಿಮಿಟೇಷನ್ಸ್, ಅಪವಾದಗಳು ಅಥವಾ ಮಿತಿಗಳು ಅಥವಾ ನ್ಯೂನತೆಗಳು ಅಂತ 3 ಒಂದೇ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಯು ಹ್ಯಾವ್ ಟು ರೈಟ್ ದ ಎಕ್ಸ್ಪ್ಲೇಷನ್ ವಿತ್ ಎಕ್ಸಾಂಪಲ್ ಅಂಡ್ ಲಾಸ್ಟ್ಲಿ ಕನ್ಕ್ಲೂಷನ್ ಪಾರ್ಟ್. ಸೊ ಆ ರೀತಿಯಾಗಿ ಪಾಯಿಂಟ್ ಪ್ರಕಾರ ಎಕ್ಸ್ಪ್ಲೇನ್ ಮಾಡ್ರಿ. Next is very very important ಬರ್ಕೊಡ್ರಿ. Define elasticity of demand. Define this is also very very important. Define elasticity of demand. Full stop. Explain its ಏನು ಬರ್ತದ types or kinds of. Explain its kinds with diagram. Explain its types with diagram. Side important ಅಂದ್ರೆ types ಅಲ್ಲ. Explain its kinds. 5 ಡಯಾಗ್ರಾಮ್ ಬರ್ತಾವಲ್ಲ, ಆಲ್ 5 ಡಯಾಗ್ರಾಮ್ಸ್. ಕೈಂಡ್ಸ್ ಐತಲ್ಲ ಅದನ್ನು ಸ್ವಲ್ಪ ನೋಡ್ರಿ. ಪ್ರಕಾರ ಏನಿದೆ ಕನ್ನಡದೊಳಗೆ ಏನಿದೆ ನೋಡ್ರಿ, ಪ್ರಕಾರ ವಿಧ ಐತಲ್ಲ ಕನ್ನಡದಲ್ಲಿ, ಪ್ರಕಾರ ಐತೆ ವಿಧ ಐತಲ್ಲ, ಟೈಪ್ಸ್. ಅಲ್ಲ ಕನ್ನಡದಲ್ಲಿ ವಿಧಗಳು ಕನ್ನಡ ಕೊಡ್ರಿ. ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎಂದರೇನು, ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎಂದರೇನು, ಅದರ ವಿಧಗಳನ್ನು ರೇಖಾಕೃತಿಯೊಂದಿಗೆ ವಿವರಿಸಿ, ಅದರ ವಿಧಗಳನ್ನು ರೇಖಾಕೃತಿಯೊಂದಿಗೆ ವಿವರಿಸಿ. ಅಲ್ಲಿ ನಿಮ್ಗೆ ಕ್ಲಾಸ್ ಒಳಗೆ ನೋಡಿದ್ರೆ ಟೈಪ್ಸ್ ಕೈಂಡ್ ಸ್ವಲ್ಪ ಕನ್ಫ್ಯೂಷನ್ ಹಾಕೋ ವರ್ಡ್ ಸ್ವಲ್ಪ ಸರಿಯಾಗಿ ಅದ್ರ ಬಗ್ಗೆ ನೋಡ್ರಿ. ಸೈಡ್ ಇಂಪಾರ್ಟೆಂಟ್ ಅಂದ್ರೆ ಇದನ್ನ ಕೇಳಿದ್ರೆ ಅದನ್ನ ಕೇಳೋದಿಲ್ಲ, ಅದನ್ನ ಕೇಳಿದ್ರೆ ಇದನ್ನ ಕೇಳೋದಿಲ್ಲ. ಅಂದ್ರೆ ಲಾ ಆಫ್ ಡಿಮಾಂಡ್ ಬಂತಂದ್ರೆ ಇದನ್ನ ಕೇಳೋದಿಲ್ಲ, ಒಂದ್ ವೇಳೆ ಇದನ್ನ ಕೇಳಿದ್ರೆ ಲಾ ಆಫ್ ಡಿಮಾಂಡ್ ಬರೋದಿಲ್ಲ. ಸೊ ಅಲ್ಲೇ ಆಲ್ಟರ್ನೇಟಿವ್ ಕ್ವಶನ್ ಅವು. ಬರ್ಕೊಡ್ರಿ. ಎಕ್ಸ್ಪ್ಲೇನ್ ವಿತ್ ಡಯಾಗ್ರಾಮ್ಸ್ ಬರ್ಕೊಡ್ರಿ. ಮುಂದಿನ ಕ್ವಶನ್ ಬರ್ಕೊಡ್ರಿ. ಎಕ್ಸ್ಪ್ಲೇನ್ ವಿತ್ ಡಯಾಗ್ರಾಮ್ಸ್, ಅದ್ರ ಮುಂದೆ ಡ್ಯಾಶ್ ಬರ್ಕೊಡ್ರಿ. ನಂಬರ್ 1 ಎಕ್ಸ್ಟೆನ್ಷನ್ ಅಂಡ್ ಕಾಂಟ್ರಾಕ್ಷನ್ ಆಫ್ ಡಿಮಾಂಡ್, ಎಕ್ಸ್ಟೆನ್ಷನ್ ಅಂಡ್ ಕಾಂಟ್ರಾಕ್ಷನ್ ಆಫ್ ಡಿಮಾಂಡ್. ನೆಕ್ಸ್ಟ್ ನಂಬರ್ 2 ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಆಫ್ ಡಿಮಾಂಡ್, ಇನ್ಕ್ರೀಸ್ ಅಂಡ್ ಡಿಕ್ರೀಸ್ ಆಫ್ ಡಿಮಾಂಡ್. ಸೊ ಇಲ್ಲಿ ನೋಡ್ರಿ ಎಸೆ ಟೈಪ್ ಬಂದಿದೆ. ಕನ್ನಡದೊಳಗೆ ಹೇಳ್ತೀನಿ, ಈಗ ಇಂಗ್ಲಿಷ್ ಒಳಗೆ ಬರ್ಕೊಡ್ರಿ. ಫಸ್ಟ್ ಕೆಳಗಿನವುಗಳನ್ನು ರೇಖಾಕೃತಿಯೊಂದಿಗೆ ವಿವರಿಸಿ. ಕನ್ನಡದಲ್ಲಿ ಬರ್ಕೊಡ್ರಿ, ರೇಖಾಕೃತಿಯೊಂದಿಗೆ ವಿವರಿಸಿ. ನಂಬರ್ 1 ಬೇಡಿಕೆಯ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ, ಬೇಡಿಕೆಯ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ. ನೆಕ್ಸ್ಟ್ ಕೆಳಗಡೆ ನಂಬರ್ 2 ಅಂದ್ರೆ ಬೇಡಿಕೆಯ ಏರಿಕೆ ಮತ್ತು ಇಳಿಕೆ, ಬೇಡಿಕೆಯ ಏರಿಕೆ ಮತ್ತು ಇಳಿಕೆ.
This is important, is very important. ಬರ್ಕೊಡ್ರಿ. And this is also very very important. Discuss side important ಅಂದ್ರೆ discuss measurement of price elasticity of demand. Discuss measurement of price elasticity of demand. ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಮಾಪನದ ವಿಧಾನಗಳನ್ನು ಚರ್ಚಿಸಿ. ಬೆಲೆ ಬೇಡಿಕೆ ಕನ್ನಡದೊಳಗ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಮಾಪನದ ವಿಧಾನಗಳನ್ನು ವಿವರಿಸಿ. So here you have to write all the 4 methods like mathematical method, ಗಣಿತಾತ್ಮಕ ವಿಧಾನ, total expenditure method, ಒಟ್ಟು ವೆಚ್ಚದ ವಿಧಾನ, point method, ಬಿಂದುವಿನ ವಿಧಾನ, and diagrammatic method, ರೇಖಾಕೃತಿಯ ವಿಧಾನ. ಇನ್ನೊಂದು ಕ್ವಶನ್ ಉಳಿತು, ದಟ್ ಈಸ್ ಫಾರ್ ಇದನ್ನ ಬರ್ಕೊಡಲ್ಲ. ಡಿಫೈನ್ ಡಿಮಾಂಡ್ ಅಂದ್ರೆ ಫುಲ್ ಸ್ಟಾಪ್ ಕೊಡ್ರಿ. ಎಕ್ಸ್ಪ್ಲೇನ್ ಇಟ್ಸ್ ಟೈಪ್ಸ್. ಓಕೆ, ಅಲ್ಲಿ 3 ಬರ್ತಾ ನೋಡ್ರಿ, ಅಲ್ಲಿ 3 ಪ್ರಕಾರ ಬರೀಬೇಕು. ಡಯಾಗ್ರಾಮ್ ಹಾಕಿ ಅದು ತೋರಿಸಿಲ್ಲ, ಅದೇ ಪ್ರಕಾರ ಬೇಡಿಕೆಯನ್ನು ವ್ಯಾಖ್ಯಾನಿಸಿ ಅದರ ಪ್ರಕಾರಗಳನ್ನು ವಿವರಿಸಿ. ಡೋಂಟ್ ರೈಟ್ ಹಿಯರ್ ಇಲಾಸ್ಟಿಸಿಟಿ ಆಫ್ ಡಿಮಾಂಡ್. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕದ ವಿಧಾನಗಳನ್ನು ಹೇಳಬಾರ್ದಿಲ್ಲ, ಪ್ರಕಾರಗಳನ್ನು ಹೇಳಬಾರ್ದು. ಇಲ್ಲಿ ಏನ್ ಬರೀಬೇಕು? ವಾಟ್ ಆರ್ ದೋಸ್? ಯಾವುದು ಬೇಡಿಕೆ ಅಂದ್ರೆ ಏನು ಗೊತ್ತಾಯ್ತು, ಬೇಡಿಕೆ ಪ್ರಕಾರಗಳು ಯಾವುದು ಏನೋ ಗೊತ್ತಿಲ್ಲ ನಮಗೆ ಅಂದ್ಬಿಟ್ರೆ ಆನ್ಸರ್ ಯು ಗೆಟ್ ಫುಲ್ ಮಾರ್ಕ್ಸ್. ಹೌದು? ಯಾವುದು? 3 types of demand. First one is ಆನ್ಲೈನ್ ವಿಧಾನ, ಆದಾಯದ ವಿಧಾನ, Three types of demand. What are those? Price, income, cross, ಇನ್ನೊಂದು ಯಾವುದು? ಓಕೆ,
ಸೊ ಅದನ್ನ ಏನ್ ಮಾಡಬೇಕು. ಸೊ ದಿಸ್ ಈಸ್ ಕಾಂಪೋಸಿಟ್ ಡಿಮಾಂಡ್. ಓಕೆ, ಬರ್ಕೊಡಲ್ಲೇ 3 ಟೈಪ್ಸ್ ಆಫ್ ಡಿಮಾಂಡ್. ಸಮ್ಮಿಶ್ರ ಬೇಡಿಕೆ, ಆಮೇಲೆ ಇನ್ನೊಂದು ಯಾವ್ದು ಅಂತದ್ದು ಜಾಯಿಂಟ್ ಡಿಮಾಂಡ್, ಸಂಯುಕ್ತ ಬೇಡಿಕೆ. ಓಕೆ, ಸಮ್ಮಿಶ್ರ ಬೇಡಿಕೆ ಒಂದನೇದ್ದು, ದಟ್ ಈಸ್ ಕಾಂಪೋಸಿಟ್ ಡಿಮಾಂಡ್. ಸೆಕೆಂಡ್ ಒನ್ ಈಸ್ ಜಾಯಿಂಟ್ ಡಿಮಾಂಡ್, ಸಂಯುಕ್ತ ಬೇಡಿಕೆ ಅಥವಾ ಜಂಟಿ ಬೇಡಿಕೆ. ಮೂರನೇದ್ದು ಡಿರೈವ್ಡ್ ಅಂಡ್ ಡೈರೆಕ್ಟ್ ಡಿಮಾಂಡ್, ಡಿರೈವ್ಡ್ ಅಂಡ್ ಡೈರೆಕ್ಟ್ ಡಿಮಾಂಡ್, ದಟ್ ಈಸ್ ಥರ್ಡ್ ಒನ್. ಅವತರಿಸಿದ ಅಥವಾ ಮತ್ತು ಅಪ್ರತ್ಯಕ್ಷ ಪ್ರತ್ಯಕ್ಷ ಬೇಡಿಕೆ. ಅವತರಿಸಿದ ಅಥವಾ ಅಪ್ರತ್ಯಕ್ಷ ಅಂದ್ರೆ ಮತ್ತು ಪ್ರತ್ಯಕ್ಷ ಬೇಡಿಕೆ. ಡಿರೈವ್ಡ್ ಮೀನ್ಸ್ ವಾಟ್, ಅವತರಿಸಿದ ಅಥವಾ ಅಪ್ರತ್ಯಕ್ಷ, ಮತ್ತು ಡೈರೆಕ್ಟ್ ಅಂದ್ರೆ ಪ್ರತ್ಯಕ್ಷ. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಡಿಮಾಂಡ್. ಓಕೆ, ದಟ್ ಈಸ್ ಕ್ರಾಸ್ ಇನ್ಕಮ್ ಅಂಡ್ ಇನ್ನೊಂದು ಯಾವ್ದು ಬರ್ತಪ್ಪ ಅದು ಪ್ರೈಸ್. ದಟ್ ಎಕ್ಸ್ಪ್ರೆಸ್ ದ ರಿಲೇಶನ್ಶಿಪ್, ಟೈಪ್ಸ್ ಆಫ್ ರಿಲೇಶನ್ಶಿಪ್ ಆಫ್ ಡಿಮಾಂಡ್ ಅದು. ಓಕೆ, ಅಲ್ಲಿ ಡೋಂಟ್ ಮೇಕ್ ಕನ್ಫ್ಯೂಷನ್. ಬರ್ಕೊಳ್ಳಿ, ಅದನ್ನ ಬರ್ಕೊಡಿ. ಅದೊಂದು ಬೇಡಿಕೆಯನ್ನು ವ್ಯಾಖ್ಯಾನಿಸಿ, ಬೇಡಿಕೆಯನ್ನು ವ್ಯಾಖ್ಯಾನಿಸಿ. ಬೇಡಿಕೆಯ ಸಂಬಂಧಿತ ಪ್ರಕಾರಗಳನ್ನು ವಿವರಿಸಿ. ಡಿಫೈನ್ ಡಿಮಾಂಡ್, ಫುಲ್ ಸ್ಟಾಪ್. ಎಕ್ಸ್ಪ್ಲೇನ್ its types of relationship. Explain its types of relationship of demand. Explain its types of relationship of demand. ಕನ್ನಡ ಬರ್ಕೊಡ್ರಿ, ಬರ್ಕೊಂಡ್ಲ ಕನ್ನಡ ಒಳಗೆ ಅವು ಯಾವ್ಯಾವ ಬರ್ಕೊಡ್ತಾವ. ಒಂದೇದು ಯಾವುದು ಇನ್ಕಮ್, ಸೆಕೆಂಡ್ ಪ್ರೈಸ್, ಇನ್ನೊಂದು ಯಾವ್ದಪ್ಪ ಆದಾಯ, ಆಮೇಲೆ ಬೆಲೆ, ಇನ್ನೊಂದು ಕ್ರಾಸ್. ಹೌದಿಲ್ಲ, ಕ್ರಾಸ್ ಅಂದ್ರೆ ಏನು ಛೇದಕ, ಇನ್ನೊಂದು ಯಾವುದು ಮೂರದಾವ. ಓಕೆ, ದ್ಯಾಟ್ 3 ಹ್ಯಾವ್ ಟು ಎಕ್ಸ್ಪ್ಲೇನ್. ಸೊ ದಿಸ್ ಎಕ್ಸ್ಪ್ಲೇನ್ಸ್ ದ ರಿಲೇಶನ್ಶಿಪ್. ಇಲ್ಲಿ ಬಹಳ ಮಂದಿ ಕನ್ಫ್ಯೂಷನ್ ಮಾಡ್ಕೊಂಡು ಅದನ್ನು ಇದಕ್ಕೆ ಹಾಕೋದು ಇದಕ್ಕೆ ಇದು ಅದನ್ನ ಹಾಕೋದು ಮಾಡಬೇಡ್ರಿ. ಸೊ ಡೋಂಟ್ ಮೇಕ್ ಕನ್ಫ್ಯೂಷನ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಡಿಮಾಂಡ್ ಈಸ್ ಓವರ್. ನೆಕ್ಸ್ಟ್ ಐ ವಿಲ್ ಮೂವ್ ಆನ್ ಟು ದ ಸಪ್ಲೈ. ಓಕೆ, ಸೊ ಟೈಮ್ ಈಸ್ ಅಪ್. ಈಗ ಎಮರ್ಜೆನ್ಸಿ ಮೀಟಿಂಗ್ ಈಸ್ ದೇರ್ ಕಾಲೇಜ್ನೊಳಗೆ, ಕೇಳಿಲ್ಲ. So now I will close today's online and offline class. Thank you one and all.